ಇನ್ನು ರೈಲ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಬಂಧನವಾಗಿದೆ. ಕಾನೂನು ಬಾಹಿರವಾಗಿ ಮಗು ದತ್ತು ಪಡೆದಂತಹ ಒಂದು ಆರೋಪವನ್ನು ಎದುರಿಸ್ತಾ ಇದ್ದಂತಹ ಸೋನು ಗೌಡ ಮಗುವನ್ನ ದತ್ತು ಪಡೆದಂತಹ ಒಂದು ಆರೋಪದಲ್ಲಿ ಸೋನು ಗೌಡ ಅರೆಸ್ಟ್ ಆಗಿದ್ದಾರೆ. ಜೆಜೆ ಆಕ್ಟ್ ಅಡಿ ಬ್ಯಾಡರಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಜುವೆನೈಲ್ ಜಸ್ಟಿಸ್ ಆಕ್ಟ್. ಸೊ ಇದರ ಅಡಿಯಲ್ಲಿ ಕೇಸ್ ದಾಖಲಾಗಿದ್ದು ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ಅವರು ಒಂದು ಆರೋಪವನ್ನ ಮಾಡಿದ್ರು, ಒಂದು ದೂರನ್ನ ದಾಖಲು ಮಾಡಿದ್ರು. ಸೋನು ಗೌಡ ಅವರು ಒಂದು ಮಗುವನ್ನ ದತ್ತು ಪಡ್ಕೊಂಡಿದ್ದಾರೆ, ಆದರೆ ಅದು ಕಾನೂನು ಬಾಹಿರವಾಗಿ ದತ್ತು ಪಡೆದಿದ್ದಾರೆ ಅಂತ ಹೇಳಿ ಕೆಲವೊಂದಷ್ಟು ರೀಲ್ಸ್ ಕೂಡ ಮಾಡ್ತಾ ಇದ್ರು. ಕೆಲವೊಂದಷ್ಟು ವಿಡಿಯೋಗಳನ್ನ ಕೂಡ ಸೋನು ಶ್ರೀನಿವಾಸ್ ಗೌಡ ಆ ಮಗುವನ್ನ ಇಟ್ಕೊಂಡು ಮಾಡಿರುವಂಥದ್ದು ಒಂದಷ್ಟು ವೈರಲ್ ಆಗ್ತಾ ಇದ್ವು. ಆ ಮಗು ಜೊತೆಗೆ ರೀಲ್ಸ್ ಮಾಡೋದು ಅದೆಲ್ಲವೂ ಕೂಡ ನಡೀತಾ ಇತ್ತು. ಸೊ ಇದನ್ನು ನೋಡಿದಂತಹ ಗೀತಾ ಅವರು ಒಂದು ಆರೋಪವನ್ನ ಮಾಡಿದ್ರು, ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ಅವರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಜೆಜೆ ಆಕ್ಟ್ ಅಡಿಯಲ್ಲಿ ಸೋನು ಶ್ರೀನಿವಾಸ್ ಗೌಡರನ್ನ ಅರೆಸ್ಟ್ ಮಾಡಿದರೆ ಸುಮಾರು 6 ರಿಂದ 8 ವರ್ಷದ ಒಂದು ಹೆಣ್ಣು ಮಗು ಆ ಮಗುವನ್ನು ದತ್ತು ಪಡೆದಿದ್ದೀನಿ ಅನ್ನುವಂಥದ್ದನ್ನು ಹೇಳ್ಕೊಂಡು ಜಾಲತಾಣದಲ್ಲಿ ಮಗುವನ್ನು ಇಟ್ಕೊಂಡು ರೀಲ್ಸ್ ಎಲ್ಲ ಮಾಡ್ತಾ ಇದ್ರು. ಅಕ್ರಮವಾಗಿ ಮಗುವನ್ನ ದತ್ತು ಪಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪ ಸೋನು ಮೇಲೆ ಈಗ ಕೇಳಿಬಂದಿದೆ. ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ. ಗೌಡ ಈಗ ಕಿಡಿಕಾರಿದ್ದಾರೆ. ನನ್ನ ವಿರುದ್ಧ ಸುಖಾಸುಮ್ಮನೆ ಆರೋಪ ಮಾಡೋ ಕೆಲಸ ಆಗ್ತಾ ಇದೆ, ಬಡ ಹೆಣ್ಣು ಮಗುವನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನನ್ನನ್ನು ಹೇಳ್ತಾರೆ, ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅನ್ನೋದನ್ನ ಕೂಡ ಅವರು ಹೇಳ್ಕೊಂಡಿದ್ದಾರೆ. ತಗೊಂಡಿರೋದಕ್ಕೋ ಏನಕ್ಕೋ ನಂಗೆ ಗೊತ್ತಿಲ್ಲ, ಬಟ್ ಒಳ್ಳೆ ಕೆಲಸ ಮಾಡಿದಾಗ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅಂಡ್ ನೆಗೆಟಿವ್ ಮಾಡಿದಾಗ್ಲೂ ನಾನು ಏನು ಮಾತಾಡಿಲ್ಲ, ಪಾಸಿಟಿವ್ ಮಾತಾಡಿದಾಗ್ಲೂ ನಾನು ಏನು ಮಾತಾಡಿಲ್ಲ. ಬಿಕಾಸ್ ನಮ್ಮ ಒಳ್ಳೆತನ ನಮ್ಮನ್ನ ಏನು ಅಂತ ನಮ್ಮನ್ನ ತೋರಿಸುತ್ತೆ. ಸೊ ಅದಕ್ಕೆಲ್ಲ ಟೈಮ್ ಬರುತ್ತೆ, ಸೊ ವೆಯ್ಟ್ ಮಾಡ್ಬೇಕಷ್ಟೇ. ಎಸ್ ಗೈಸ್, ನಾನು ಈಗ 2 ದಿನದಿಂದ ನೋಡ್ತಾ ಇದ್ದೀನಿ. ಅಂಡ್ ಇವತ್ತು ನಾನು ಒಂದು ಟ್ರಾಲ್ ನೋಡಿದೆ ಮೈಸೂರು ಮ್ಯಾಂಗೋ ಪೇಜ್ ಅಲ್ಲಿ. ಅವನಿಗೆ ಲೈಕ್ಸು ವ್ಯೂಸ್ಗೋಸ್ಕರ ಏನಂತ ಹೇಳ್ತಿದ್ದಾನೆ ಗೊತ್ತಾ, ಲೀಗಲ್ ಆಗಿ ಪ್ರೊಸೀಜರ್ ತಗೊಳ್ದೆ ದತ್ತಕ್ಕೆ ತಗೊಂಡಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾಳೆ. ಒಂದು ಬಡ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂತಿದ್ದಾಳೆ ದುಡ್ಡಿಗೋಸ್ಕರ. ಅದಕ್ಕೋಸ್ಕರ ಮತ್ತೊಂದು ಮಗದೊಂದು ಅಂತ. ಗುರು, ನನ್ ದೇವಸ್ಥಾನದಿಂದ ಬಂದಿದ್ದೀನಿ, ನಂಗೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ನಿನ್ನಂತ ಆಗಿರೋದಕ್ಕೆ ನೀನ್ ಈ ತರ ಟ್ರಾಲ್ಸ್ ಮಾಡಿ ವ್ಯೂಸ್ ರೋಸ್ಟ್ ಮಾಡಿ ಲೈಕ್ಸ್ ವ್ಯೂಸ್ ತಗೊಂತಿದ್ಯಾ. ನಾವ್ ಆ ತರ ಅಲ್ಲ ತಗೊಂಡಿದ್ದೀವಿ. ಇನ್ನು ಸೋನು ಅಕ್ರಮವಾಗಿ ಮಗುವನ್ನ ದತ್ತು ಪಡೆದಿದ್ದಾರೆ, ದತ್ತು ಪಡೆಯುವಾಗ ರೂಲ್ಸ್ ಫಾಲೋ ಮಾಡಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ TV9ಗೆ ದೂರುದಾರೆ ಗೀತಾ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಪೋಷಕರಿಂದ ನೇರವಾಗಿ ಮಗುವನ್ನ ದತ್ತು ಪಡೆಯೋದಕ್ಕಾಗೋದಿಲ್ಲ, ಅದಕ್ಕೆ ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಅಂತ ಕೂಡ ಮಾತಾಡಿದ್ದಾರೆ. ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್ ಅವ್ರ ಹತ್ರ ಎಲ್ಲ ಮಾತಾಡಿ ಕೊನೆಗೆ ನನ್ನ ಕಡೆಯಿಂದ ಕಂಪ್ಲೇಂಟ್ನ ನಾವು ಕೊಟ್ಟಿರೋದು. ಇವಾಗ ನಮ್ಮ ಒಂದು ಗ್ರೂಪ್ ಒಂದು 5 ಡೇಸ್ನಿಂದ ಅವ್ರ ಕಾರಾ ಪೋರ್ಟಲ್ನಲ್ಲಿ ಇಲ್ಲೀಗಲ್ ಅಡಾಪ್ಷನ್ ಆಗಿದೆ. ಇಲ್ಲಿ ಕಾರಾ ಪೋರ್ಟಲ್ನಲ್ಲಿ ಅವ್ರು ಅಪ್ಲೋಡ್ ಮಾಡಿಲ್ಲ, ಸಾರಾ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿಲ್ಲ. ಆಸ್ ಪರ್ ದಿ ಜೆಜೆ ಆಕ್ಟ್ 75 ಪ್ರಕಾರ 74 ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬಾರ್ದು, ಅದು ಇಲ್ಲೀಗಲ್ ಆಕ್ಟಿವಿಟೀಸ್. ಸೊ ಆ ಮಗುನ ಡಿಸ್ಕ್ಲೋಸ್ ಮಾಡಿರೋದ್ರಿಂದ ನಾವೇ ಆಕ್ಷನ್ ತಗೊಂಡಿದೀವಿ. ಸೊ FIR ನ ಲಾಡ್ಜ್ ಮಾಡಿದೀವಿ. ಸೊ ಇನ್ನ ಇತರೆ ಯಾವತ್ತೇ ಆಗ್ಲಿ ಯಾರಾದ್ರೂ ಮಗುನ ದತ್ತಕ್ಕೆ ತಗೊಂಡಿದ್ದೀರಾ ಅಂದ್ರೂ, ಇಲ್ಲ ಮಗುನ ಯಾವ ಕಡೆಯಿಂದ ಆದ್ರೂ ತಗೊಂಡಿದ್ದೀರಾ ಅಂತ ಇದ್ರು, ಸೊ ನೇರವಾಗಿ ಪೇರೆಂಟ್ಸ್ ಕಡೆಯಿಂದ ನೀವು ತಗೊಳೋದಕ್ಕೆ ಬರೋದಿಲ್ಲ, ಈವನ್ ಪೇರೆಂಟ್ಸ್ ಕೊಡೋದಕ್ಕೆ ಬರೋದಿಲ್ಲ. ಅದು ಇಲ್ಲೀಗಲೇ ಆಗುತ್ತೆ. ನಿಮಗೆ ಪೇರೆಂಟ್ಸ್ ಮಗುನ ಸಾಕೋದಕ್ಕೆ ಕೆಪಾಸಿಟಿ ಇಲ್ಲ ಅಂತ ಇದ್ರೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇರುತ್ತೆ, ಅದಕ್ಕೆ ಬಂದು ಮಗುನ ಪ್ರೊಡ್ಯೂಸ್ ಮಾಡಬೇಕು. ನಾವು ನೋಡ್ಕೊಂತೀವಿ ಗೌರ್ಮೆಂಟ್ ಕಡೆಯಿಂದ. ಓಕೆನಾ? ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಸರ್ ಮಕ್ಕಳ ಕಲ್ಯಾಣ ಇಲಾಖೆಗೆ ಮುಂದೆ ಬಂದು ಮಗುನ ಅವರು ಇವಾಗ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆನ್ಲೈನ್ ನಲ್ಲಿ ಇಟ್ ವಿಲ್ ಟೇಕ್ ಪ್ರೊಸೀಜರ್ ಇರುತ್ತೆ. ಅವ್ರ ಮನೆಗೆ ನಾವು ಭೇಟಿ ಮಾಡ್ತೀವಿ, ಭೇಟಿ ಮಾಡಿ ಅವ್ರದ್ದು ಸ್ಥಿತಿಗತಿ ಏನಿದೆ, ಅವ್ರದ್ದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಇವತ್ತೇನೋ ಯೂಟ್ಯೂಬ್ ನಿಂದ ನನಗೆ ಆಸ್ತಿ ಒಂದು ಆದಾಯ ಬರ್ತಿದೆ ಅಂತ ತೋರ್ಸ್ಕೊಳಕ್ ಆಗೋದಿಲ್ಲ. ಫೈನಾನ್ಷಿಯಲ್ ಸ್ಟೇಬಲ್ ಅನ್ನೋದು ಕರೆಕ್ಟ್ ಆಗಿರ್ಬೇಕು ಯಾವತ್ತೂ. ಇವಾಗ ಮಗುಗೆ 8 ವರ್ಷ ಅಂತ ಇದ್ರೆ ಅದಕ್ಕೆ 20-30 ವರ್ಷ ಆಗೋವರೆಗೂ 50 ವರ್ಷ ಆಗೋವರೆಗೂ ಇವರು ಕರೆಕ್ಟಾಗಿ ನೋಡ್ಕೊಂತಾರ, ಇವರು ಇಂಡಿಪೆಂಡೆಂಟಾ. ಇನ್ನೊಂದು ಸೋನು ಗೌಡ ಅವರು ಈ ವಿಚಾರದಲ್ಲಿ ಅವರು ಅನ್ಮ್ಯಾರಿಡ್ ಆಗಿರ್ತಾರೆ. ಅವ್ರಿಗೆ ಏಜ್ ಬಂದ್ಬಿಟ್ಟು 23. ಆಸ್ ಪರ್ ದಿ ಸೆಕ್ಷನ್ 5 ಪ್ರಕಾರ ಈ ಏಜ್ನವರು
0 to 2 years ಇರೋ ಮಗುನ ಮಾತ್ರನೇ CWC ಇಂದ ತಗೊಳೋದಕ್ಕೆ ಬರುತ್ತೆ. ಅವರೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾವು ಮಗುನ ತಗೊಂತೀವಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಓಕೆನಾ? ಸೊ ಅದಾದ್ಮೇಲೆ ಈ ಏಜ್ ಗ್ಯಾಪ್ ಅನ್ನೋದು 25 ಇಯರ್ಸ್ ಇರಬೇಕು. ಯಾರು ದತ್ತು ತಗೊಳೋರೋ ಮಗುಗೂ ಮಗುಗೂ ಮತ್ತು ದತ್ತು ಪಡೆಯೋವನ್ಗೂ 25 ಇಯರ್ಸ್ ಗ್ಯಾಪ್ ಇರಬೇಕು.